100 ಡೇಸ್ ಚಾಲೆಂಜ್ ನ 7ನೇ ದಿನಕ್ಕೆ ಸ್ವಾಗತ. ಇವತ್ತು ನೋಡಿ ಸಂಡೇ ಇರೋದ್ರಿಂದ ಯಾವುದೇ ರೀತಿಯ ಜಿಮ್ ಇರಲಿಲ್ಲ. ಬೆಳಗ್ಗೆ ನಾಷ್ಟಕ್ಕೆ ಕಾಳು ಹಾಗೇನೆ ಸಲಾಡ್ ಎಲ್ಲ ತಗೊಂಡು ಫ್ಯಾಮಿಲಿ ಜೊತೆ ನಾಷ್ಟ ಮಾಡಿ ನಾನು ಹೊರಟೆ ನಮ್ಮ ಟ್ಯಾಟೂ ಸ್ಟುಡಿಯೋಗೆ. ನಡ್ಕೊಂತ ಹೋಗುವಾಗ ಅಲ್ಲಿ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ರು. ನಮ್ಮ ಈ ಜನರು ನೋಡಿ ಶ್ರೀಶೈಲಕ್ಕೆ ಇಲ್ಲಿಂದ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ನಾನು ಸ್ಟುಡಿಯೋಗೆ ಬಂದೆ ನೋಡಿ, ಬ್ಲಡ್ ಪೇಂಟಿಂಗ್ ಆರ್ಡರ್ ಬಂದಿತ್ತು. ಅದು ಎಲ್ಲಿಂದ ಅಂದ್ರೆ ಕಲಬುರ್ಗಿ. ಇವ್ರು ನೋಡಿ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬ್ಲಡ್ ಪೇಂಟಿಂಗ್ ವಿಡಿಯೋಸ್ ಎಲ್ಲ ನೋಡಿ ಅಲ್ಲಿಂದ ನಮಗೆ ಬ್ಲಡ್ ಪಾರ್ಸಲ್ ನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಅಡ್ರೆಸ್ಗೆ. ಬ್ಲಡ್ ನ ರಿಸೀವ್ ಮಾಡ್ಕೊಂಡು ಇನ್ನೊಂದು ಬ್ಲಡ್ ಪೇಂಟಿಂಗ್ ಬೇರೆದು ಇತ್ತು, ಅದನ್ನ ಸ್ವಲ್ಪ ಕಂಪ್ಲೀಟ್ ಮಾಡಿ ನಾನೊಂದು ಸ್ವಲ್ಪ ವಾಟರ್ ಕುಡಿದೆ. ಅಷ್ಟರಲ್ಲಿ ಮನೆಯಿಂದ ಲಂಚ್ ಕೂಡ ಬಂತು. ಎಗ್ ಜೊತೆ ಸೋಯಾಬೀನ್ಸ್ ಪಲ್ಯ ಹಾಗೇನೆ ರೊಟ್ಟಿ ಅನ್ನ. ಊಟ ಮಾಡಿದ ತಕ್ಷಣನೇ ಇನ್ನೊಂದು ಕಲಬುರ್ಗಿದಿಂದ ಆರ್ಡರ್ ಬಂದಿತ್ತಲ್ಲ ಅದನ್ನ ವರ್ಕ್ ನ ಸ್ಟಾರ್ಟ್ ಮಾಡಿದೆ ನೋಡಿ. ಇನ್ನೊಂಚೂರು ವರ್ಕ್ ಕಂಪ್ಲೀಟ್ ಆಗಿ ಮಾಡಬೇಕು, ಅಷ್ಟರಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ಕೊಂಡು ಇನ್ನೊಂದು ಬ್ಲಡ್ ಪೇಂಟಿಂಗ್ ನಮಗೆ ಹುಬ್ಳಿಂದ ಆರ್ಡರ್ ಬಂತು. ಅದು ನಾಳೆ ಇವರು ಬರ್ತಾರೆ ನೋಡಿ, ಇವರು ಲೈವ್ ಆಗಿ ಬಂದು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಸ್ಟುಡಿಯೋದಿಂದ ಹಳೆ ಬಜಾರ್ ರಸ್ತೆಯಿಂದ ನಾನು ವಾಕಿಂಗ್ ಹೊರಟೆ. ಯಾರೋ ಅನ್ನದಾತರು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲರಿಗೂ ಊಟ ಹಾಕಿಸ್ತಾ ಇದ್ರು. ಎಂತ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನೋಡಿ. ಅವರಿಗೊಂದು ನಮ್ಮ ಕಡೆಯಿಂದ ಒಂದು ಸಲ್ಯೂಟ್. ಅಲ್ಲಿಂದ ನಡ್ಕೊಂತ ನಾನು ಒಂದು ಗಂಗಾವತಿ ರೋಡ್ ಅಲ್ಲಿ ಒಬ್ರು ಅಂಕಲ್ ಆಂಟಿ ಎಗ್ ಬಾಲ್ಡ್ ಎಗ್ ಅವರೆಲ್ಲ ಎಗ್ ರೈಸ್ ಅದೆಲ್ಲ ಮಾರ್ತಾರೆ. ನಾವು ಅಲ್ಲಿ ಬಾಲ್ಡ್ ಎಗ್ ತಿಂದ್ವಿ ನೋಡಿ 4. ಗಂಗಾವತಿ ರೋಡ್ ಇಂದ ನಮ್ಮ ಮನೆಗೆ ಬೈ ವಾಕ್ ನಾನು ನಡ್ಕೊಂತ ಬಂದೆ. ಇವತ್ತು ರಾತ್ರಿ ಡಿನ್ನರ್ ನೋಡ್ಬೋದು. ಒಂದು ಸೌತೆಕಾಯಿ ಹೆರ್ಚ್ಕೊಂಡು ಅದ್ರ ಜೊತೆ ಬೇಳೆ, ಸ್ವಲ್ಪ ಎಲೆಕೋಸಿನ ಸಬ್ಜಿ ಜೊತೆ ನಾನು ರೊಟ್ಟಿ ತಿಂದೆ. ಇವತ್ತು ನಾನು ಒಂದ್ ದಿನದಲ್ಲಿ ನಡೆದಿದ್ದು 12,000 ಸ್ಟಾಪ್ಸ್ ಕಂಪ್ಲೀಟ್ ಆಯ್ತು. ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.